ಸ್ವಲ್ಪ ದಿನಗಳ ಹಿಂದಷ್ಟೇ ಪಬ್ಲಿಕ್ ಟಿವಿಯಲ್ಲಿ ಹಿರಿಯ ನಟ ಉಮೇಶ್ ಅವರು ಮಾತಿಗೆ ಸಿಕ್ಕಿದ್ರು. ಆಗ ಅವರ ಇಡೀ ಫಿಲ್ಮೋಗ್ರಫಿ ಇರಬಹುದು, ಅವ್ರ ಜರ್ನಿ, ಕಷ್ಟಗಳ ದಿನಗಳು ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಂಗಭೂಮಿ ಬಿಟ್ಬಿಟ್ಟಿದ್ದೆ. ರಂಗಭೂಮಿಲಿ ಅನೇಕ ವರ್ಷ 7-8 ವರ್ಷ ಹಾರ್ಮೋನಿ ಮಾಸ್ಟರ್ ಆಗಿದ್ದೆ. ಮದುವೆ ಮಕ್ಕಳು ಎಲ್ಲ ಆಗ್ಬಿಟ್ಟಿತ್ತು. ನನಗೆ ರಂಗಭೂಮಿ ಬಿಡೋದಕ್ಕೂ ಕಾರಣ ಏನಂದರೆ, ಯಾವ ಕಂಪನಿಗೆ ಹೋದರೂ ಸಹಿತ ಅಷ್ಟೊತ್ತು ಮದುವೆ ಆಗಿಬಿಟ್ಟಿತ್ತು. 3 ತಿಂಗಳು 4 ತಿಂಗಳಾದರೂ ಸಂಬಳ ಕೊಡ್ತಿರಲಿಲ್ಲ ನಾಟಕ ಕಂಪನಿಲಿ. ಸರಿ, ಇವರು ನಾನು ಹಾರ್ಮೋನಿ ಮಾಸ್ಟರ್ ಆಗಿದ್ದೆ, ಜೊತೆ ಪೇಂಟಿಂಗ್ ಕಲ್ತ್ಕೊಂಡಿದ್ದರಿಂದ ಬೆಳಗ್ಗೆ ಹೊತ್ತು ಯಾವುದಾದ್ರು ಊರಲ್ಲಿ ಸುತ್ತಿ ಯಾವುದಾರು ಅಂಗಡಿಯಲ್ಲೋ ಹೋಟ್ಲ್ಗಳು ಬೋರ್ಡ್ ಬರೆದು ಅದರಲ್ಲಿ ಬಂದು ದುಡ್ಡಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ನಾನು ತಿಂಡಿ ಆಹಾರ ಎಲ್ಲ ಸಪ್ಲೈ ಮಾಡ್ತಾಯಿದ್ದೆ. ಆದರೆ ಬರ್ತಾ ಎಲ್ಲಿವರೆಗೂ ಸಹ ಆ ಥರ ಆಗೋದು. ಇವ್ರು ತಿಂಗಳಾನುಗಟ್ಟಲೆ ಸಂಬಳ ಕೊಡೋದಿದ್ದಾರೆ, ವರ್ಷಾನುಗಟ್ಟಲೆ ಸಂಬಳ ಕೊಡೋದಿದ್ದಾರೆ. ಏನು ಮಾಡೋದು ಅಂದ್ಬಿಟ್ಟು ಬೇಡ ವೃತ್ತಿ ರಂಗಭೂಮಿ ಬೇಡ ನನಗೆ. ಅಂದರೆ ವೃತ್ತಿ ರಂಗಭೂಮಿ ದ್ವೇಷ ಇಲ್ಲ, ಆದರೆ ನಮ್ಮನ್ನು ಉಪಯೋಗಿಸ್ಕೊಂಡು ಸಂಬಳ ಕೊಡದೇ ಇರ್ತಾರಲ್ಲ, ಈ ಥರ ಬೇಡ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದೆ. ಅದೇ ಟೈಮ್ನಲ್ಲಿ ಪುಟ್ಟಣ್ಣವ್ರು ಕರೆದ್ರು. ನೋಡಿ, ಅದೇನು ಕಾಕತಾಳಿನ ಅಂದರೆ ಆ ಥರ ಆಯಿತು. ನಮ್ಮನ್ನು ಕರ್ಕೊಂಬಂದರು ಪುಟ್ಟಣ್ಣವರು. ಅಲ್ಲಿಂದ ಆಚೆಗೆ ಅದು ಆ ಪಿಕ್ಚರ್ನಲ್ಲಿ ನನಗೆ ಒಂದು ಇದು ಸಿಕ್ತು, ಒಂದು ಪ್ರಶಸ್ತಿ, ಉತ್ತಮ ಪೋಷಕ ನಟ ಅಂತ ಪಾತ್ರಕ್ಕೆ ಸಿಕ್ತು. ಆಮೇಲಿಂದ ರಾಜ್ಕುಮಾರ್ ಕಂಪ್ನಿಯವ್ರಿಗೆ ಬಂದೆ. ಹಾಗೆ ಹೀಗೆ ಬಂದೆ, ನಡ್ಕೊಂಬಂದೆ. ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಗೋಣ್ಕಲ್ಲಾನೆ ಅಂತ. ಅದೇ ನಾವು ನೋಡಿ, ಗುಬ್ಬಿ ಕಂಪ್ನಿಲಿ ಇದ್ದಾಗ ಅಲ್ಲೂ ಪೌರಾಣಿಕ ನಾಟಕಗಳೇ, ಆಮೇಲೆ ಶ್ರೀಕಂಠಮೂರ್ತಿಗಳ ಕಂಪ್ನಿಲಿದ್ದಾಗ ಪೌರಾಣಿಕ ನಾಟಕಗಳೇ, ಮತ್ತು ಮಹದೇವ ಸ್ವಾಮಿ ಅಲ್ಲೆಲ್ಲ ಪೌರಾಣಿಕ ನಾಟಕಗಳೇ. ಅಂದರೆ ಮಧ್ಯೆ ಸಾಮಾಜಿಕ ನಾಟಕ ಆಡೋರು. ಹಿರಣ್ಯ ಮಿತ್ರಮಂಡಳಿ ಅಂದರೆ ಕೆ ಹಿರಣ್ಯನವರು, ಅವರು ದೇವದಾಸಿ, ಮಕ್ಮಲ್ ಟೊಪ್ಪಿ, ಸ್ವಲ್ಪ ರಾಜಕೀಯ ಸಂಭಾಷಣೆಗಳೇ ಬೆರೆತ. ಅಂದರೆ ಆಯಾ ಕಾಲಕ್ಕೆ ಯಾರ್ಯಾರು ಏನೇನು ರಾಜಕೀಯ ಮಾಡಿರ್ತಾರೆ ಅದನ್ನು ಇಟ್ಕೊಂಡು ಅದನ್ನು ವಿಡಂಬನೆ ಮಾಡೋರು, ಹಾಸ್ಯ ರೂಪವಾಗಿ ಮಾಡೋರು. ಅದನ್ನು ಯಾವುದೊಂದು ಮನಸ್ಸಿಗೆ ಒಂಥರ ಚುಚ್ಚೋ ಥರ ಮಾತಾಡ್ತಿರಲಿಲ್ಲ, ಥರ ಹಾಸ್ಯ ರೂಪದಲ್ಲಿ ಅದನ್ನು ತರೋರು. ಹೀಗೆ ಅಂದರು. ಅದೇ ಥರನೇ ಮಾಸ್ಟರ್ ಹಿರಿಯಣ್ಣರು ಅದನ್ನೇ ಸ್ವಲ್ಪ ಇದು ಮಾಡಿ, ಮಾಸ್ಟರ್ ಹಿರಿಯಣ್ಣರು ಅವರ ತಂದೆಯ ಜಾಡನ್ನೇ, ಅವರ ಪಾತ್ರಗಳನ್ನೇ ಹಿಡ್ಕೊಂಡು ಬಂದರು. ಅಂದರೆ ಇವರು ಅವರಿಗಿನ ಒಂದು ಮುಂದೆ ಹೆಜ್ಜೆ ಹೋದರು. ಕಾರಣ, ಇವರಿಗೆ ದೊಡ್ಡ ಸಾಹಿತಿಗಳೆಲ್ಲ ಒಂದು ಪರಿಚಯ. ಬೀಚಿಯವರು ಜೊತೆ ಯೋಗ ನರಸಿಂಹಮೂರ್ತಿಗಳು ಸೇರಿಕೊಂಡ್ರು. ಯೋಗ ನರಸಿಂಹಮೂರ್ತಿಗಳಂತೂ ಪ್ರಪಂಚದ ಸಮಾಜದಷ್ಟೇ ಅಲ್ಲ, ಸಮಾಜ ಜ್ಞಾನ ಅಲ್ಲ, ಪ್ರಪಂಚ ಜ್ಞಾನನೇ ಇರುತ್ತು. ರಾಜಕೀಯ ಆಗಲಿ, ಅರ್ಥಶಾಸ್ತ್ರ ಆಗಲಿ, ಯಾವುದೇ ಇದಾಗಲಿ ಅವರು ಚೆನ್ನಾಗಿ ಹರಿದು ಕುಡಿದಿದ್ರು. ಅವ್ರ ಜೊತೆ ಸೇರಿಕೊಂಡ್ರಲ್ಲ, ಅವ್ರು ಸೇರಿಕೊಂಡು ಹೀಗೆ ಅಂತ ಪಾತ್ರಕ್ಕೆ ಒಂದೆಲ್ಲ ಮಾಸ್ಟರ್ನವ್ರ ಹತ್ರ ಚರ್ಚೆ ಮಾಡ್ತಾ ಪಾತ್ರಕ್ಕೆ ಹೇಗೆ ಬರಬೇಕು ಅಂತ ಚರ್ಚೆ ಮಾಡಿದಾಗ ಅವ್ರ ಪಾತ್ರಗಳು ಪ್ರತಿ ರಂಚಾವತಾರ. ಅದು ಎಂಥ ಹಾಡೋದು, ಅಯ್ಯೋಯ್ಯೋ. ದೊಡ್ಡವರೆಲ್ಲ ಜಾಣರೆಲ್ಲ ಟಟಂಗ್ ಚಿಕ್ಕವರೆಲ್ಲ ಕೋಣರೆಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದೋ ನಿಜವಲ್ಲ ಗೆಳೆಯ, ಒಂದೋ ನಿಜವಲ್ಲ, ದೊಡ್ಡವರೆಲ್ಲ ಎಂಥ ಹಾಡೋದು. ನಾವು ಪಾಪ ಇವತ್ತು ನಮ್ಮ ಗೆಳೆಯ ದ್ವಾರಕೀಶ್ ನಮಗೆ ಅನ್ನದಾತರು ಹೌದು, ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರವನ್ನು ಮಾಡಿದ್ದೀನಿ, ಒಳ್ಳೆಯ ಗೆಳೆಯನೂ ಹೌದು. ಒಂದು ಮಹಾ ಸಾಹಸ ಅದು. ಯಾಕೆಂತಂದರೆ ಆ ಗುರು ಶಿಷ್ಯರನ್ನ ಆ ಚಿತ್ರ ಮೊದಲು ಸುಮಾರು ಒಂದು 52-53ನೇ ಇಸ್ವಿಲಿ ಪರಮಾನಂದ ಶಿಷ್ಯರು ಒಂದು ಕಥಾ ಅಂತ ತೆಲುಗು ಚಿತ್ರ ಬಂದಿತ್ತು. ಪಿ ನಾಗಯ್ಯ, ಎನ್ ಟಿ ರಾಮರಾಯರು, ಬೇಕಾದಷ್ಟು ಜನ ಒಳ್ಳೆಯ ನುರಿತ ಕಲಾವಿದರು ಅದರಲ್ಲಿ ಪಾತ್ರ ಮಾಡಿದರು. ಅದೊಂದು ಜಾನಪದ ಕಥೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಅದನ್ನು ಯಾರೂ ಮುಟ್ಟಿರಲಿಲ್ಲ. ಒಂದು 40-50 ವರ್ಷ ಆದಮೇಲೆ ಇವರು ನಮ್ಮ ದ್ವಾರಕೀಶ್ರವರು ಅದನ್ನು ಮಾಡಿದ್ರು. ಎಂಥ ದೊಡ್ಡ ಸಾಹಸ ಅಂದರೆ, ರಾಜಾರಾಮ್ ಕ್ಯಾಮ್ರಾಮ್ಯಾನ್ ಅವರು, ಭಾರ್ಗವ್ ಅವರ ಡೈರೆಕ್ಷನ್ನು, ಏನು ಕಾಂಬಿನೇಷನ್ ಅವ್ರದ್ದು. ಆಮೇಲೆ ಕಲಾವಿದರು ಅಷ್ಟೇ, ವಿಷ್ಣುವರ್ಧನ್ ಅವರಿದ್ದರು, ಸುಂದರ ಕೃಷ್ಣ ಇದ್ದರು, ತೂಗುದೀಪ ಇದ್ದರು, ಮಂಜುಳಾ ಇದ್ದರು,
ಆಮೇಲೆ ಜಯಮಾಲಿ ಅಂತೆ ಡ್ಯಾನ್ಸರು ಎಂತಂತ ಮತ್ತೆ ಇನ್ನು ನಮ್ಮ ಶಿಷ್ಯರುಗಳ ಪೈಕಿ ಶಿವರಾಮಣ್ಣ ಬಾಲಣ್ಣವರು ಮುಸ್ರಿ ಕೃಷ್ಣಮೂರ್ತಿಗಳು ಒಬ್ಬೊಬ್ಬರದು ಎಂಥಂಥ ಪಾತ್ರಗಳು ನೋಡಿ, ಆಯಾ ಪಾತ್ರಗಳನ್ನ ಅವ್ರನ್ನ ಆಯ್ಕೆ ಮಾಡಿದ್ರಲ್ಲ, ಅವರು ಗ್ರೇಟ್. ಅದು ನಿಜವಾದ ದ್ವಾರಕೀಶ್ ಅದು ದೊಡ್ಡ ಸಾಹಸ. ಇವತ್ತು ಒಂದು ನಮ್ಮ ಚಿತ್ರರಂಗದ ಮೈಲಿಗೆಲ್ಲೋದು ಅಂಥ ಹಾಸ್ಯ ಚಿತ್ರನ ಇನ್ಯಾರು ಮಾಡೋಕ್ಕಾಗಲ್ಲ. ದ್ವಾರಕೀಶ್ ಅಂತ ಒಂದು ಸಾಹಸ ಮಾಡಿದ್ರು ಅವರು. ಅದನ್ನು ಮರೆಯೋದಕ್ಕಾಗೋದಿಲ್ಲ ನಾವು. ಇವತ್ತು ಅಷ್ಟೇ ಆ ಜನಗಳೆಲ್ಲ ಅದನ್ನು ನೆನೆಸ್ಕೋತಾರೆ. ಟಿ ವಿಲಿ ಬಂದರೆ ಮಕ್ಕಳಿಂದ ಮುದುಕರವರೆಗೂ ಅದನ್ನು ನೋಡ್ತಾರೆ. ಅದೇ ಕಥೆನೇ ಆಗಿದೆ. ಜೊತೆಗೆ ಎಲ್ಲ ಕಲಾವಿದರು, ನುರಿತ ಕಲಾವಿದರೇ ಅದರಲ್ಲಿದ್ದಾರೆ. ಅಂದಮೇಲೆ ಆ ಚಿತ್ರ ಯಶಸ್ವಿ ಆಯಿತು. ನಿಜವಾಗ್ಲೂ ದ್ವಾರಕೀಶ್ಗೆ ನಿಜವಾಗ್ಲೂ ಪಾಪ ಪುಣ್ಯಾತ್ಮ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಧೈರ್ಯ ಇತ್ತು. ಯಾಕೆಂದರೆ ಖಂಡಿತ ಹೋಗುತ್ತೆ. ಯಾವತ್ತು ಆತ್ಮವಿಶ್ವಾಸ ಖಂಡಿತ ಇತ್ತು ಅವ್ರಿಗೆ. ಈ ಚಿತ್ರ ಖಂಡಿತ ಹೊಡೆಯುತ್ತೆ ಅಂತ. ಯಾಕೆಂದರೆ ಯಾವತ್ತು ಭರವಸೆ ಇದೆಯಲ್ಲ, ಅದು ಮೊದಲೇ ಗೊತ್ತಾಗ್ಬಿಡುತ್ತೆ. ಇವತ್ತು ಈ ಅನೇಕ ಒಂದು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಕಥೆನ ಆಯ್ಕೆ ಮಾಡಿದಾಗ ಅವ್ರು ಫಸ್ಟ್ ಫೀಲ್ ಮಾಡ್ತಾರೆ. ಯಾವುದೇ ಚಿತ್ರಗಳೇ ಅದು ಕೆಲವೊಂದು ಗ್ರಹಚಾರದಿಂದ ಫೇಲ್ ಆಗ್ಬೋದು ಅಥವಾ ಅದೃಷ್ಟದಿಂದ ಚೆನ್ನಾಗಿ ಹೋಗ್ಬೋದು. ಹಾಗೇನಿಲ್ಲ, ಅದೃಷ್ಟ ಅನ್ನೋದಕ್ಕಿಂತ ಅವರ ಒಂದು ಶ್ರಮದಿಂದ. ಯಾಕೆಂದರೆ ಅದೃಷ್ಟ ಬೇರೆ, ಶ್ರಮ ಬೇರೆ. ಯಾಕೆಂದರೆ ಅಲ್ಲಿ ನಿರ್ಮಾಪಕರ, ನಿರ್ದೇಶಕರ ಶ್ರಮ ಇರುತ್ತೆ ಅಲ್ಲಿ.